ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಬದ್ಧ ವೈರಿಗಳಾದ ಪುಟ್ಟಕ್ಕನ ಅಳಿಯಂದಿರು ಕಂಠಿ ಕಾಲರ್ ಪಟ್ಟಿ ಹಿಡಿದ ಮುರಳಿ ಬಂಗಾರಮ್ಮ ಮನೆಗೆ ಹೋಗಿ ಮುರಳಿ ಗಲಾಟೆ ಮಾಡಿದ ವಿಚಾರ ಕಂಠಿಗೆ ತಿಳಿಯುತ್ತದೆ. ಮನೆಯಲ್ಲಿ ಅಷ್ಟೆಲ್ಲ ಗದ್ದಲ ಗಲಾಟೆ ಆಗುತ್ತಿದ್ದರೂ ಸ್ನೇಹ ಜೊತೆ ಕಂಠಿ ಮಾತ್ರ ಗದ್ದೆಯಲ್ಲಿ ರೊಮ್ಯಾನ್ಸ್ ಮಾಡುತ್ತಿರುತ್ತಾನೆ. ಕೊನೆಗೆ ಅವರಿಬ್ಬರಿಗೂ ಮನೆಗೆ ಬಂದಾಗ ಎಲ್ಲರೂ ಸಪ್ಪಗಾಗಿ ಬಿಡುತ್ತಾರೆ. ಬಂಗಾರಮ್ಮನವರ ಬಗ್ಗೆ ಅವಹೇಳನಕಾರಿಗೆ ಎಲ್ಲರ ಮುಂದೆ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಮುರಳಿ ಬೈದು ಹೋಗಿರುತ್ತಾನೆ. ಇದನ್ನೆಲ್ಲ ಕೇಳಿಸಿಕೊಂಡ ಬಂಗಾರಮ್ಮ ಬಹಳ ನೋವಿನಲ್ಲಿರುತ್ತಾರೆ. ನಾನು ಮಾಡಿದ ತಪ್ಪಿಗೆ ಈ ರೀತಿ ಮಾತನಾಡಿದ್ದರಲ್ಲ ಎಂದು ಬಹಳ ಬೇಸರ ಪಟ್ಟುಕೊಳ್ಳುತ್ತಾರೆ. ಇತ್ತ ಮುರಳಿಗೆ ಕುಡಿದ ಮತ್ತಿನಲ್ಲಿ ತಾನು ಏನು ಮಾತನಾಡಿದೆ ಎಂಬ ಪರಿವೇ ಇಲ್ಲದೆ ಬಂಗಾರಮ್ಮನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮನೆಗೆ ಬಂದ ಕಂಠಿ ಅಮ್ಮನ ನೋವನ್ನು ಕೇಳಿ ದುಃಖ ತಡೆಯಲು ಆಗದೆ ಮರುದಿನ ಬೆಳಿಗ್ಗೆ ನೇರವಾಗಿ ಮುರಳಿಯವರ ಮನೆಗೆ ಹೋಗುತ್ತಾನೆ. ಮುರಳಿ ಮನೆಯಿಂದ ಹೊರಗೆ ಬರುತ್ತಾನೆ. ನಿನ್ನ ಹೆಂಡತಿ ಸ್ನೇಹ ನನಗೆ ಈಗಲೂ ಕೂಡ ಕಿವಿ ಚುಚ್ಚಿ ಬಿಟ್ಟಿದ್ದಾಳೆ ಎಂದು ಮುರಳಿ ವ್ಯಂಗ್ಯವಾಗಿ ಮಾತನಾಡುತ್ತಾನೆ. ಮುರಳಿ ಮಾತು ಕೇಳಿ ಕಂಠಿ, ನಾನು ಯಾರ ಮಾತನ್ನು ಕೇಳಿ ಇಲ್ಲಿಗೆ ಬಂದಿಲ್ಲ. ನೀವು ನಿನ್ನೆ ರಾತ್ರಿ ಮನೆಯ ಬಳಿ ಬಂದಿದ್ದಕ್ಕೆ, ಅಲ್ಲಿ ನನ್ನ ಅವ್ವನಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಕ್ಕೆ ಇಲ್ಲಿ ಬಂದು ನಿದ್ದೆ ಮಾಡಿದ್ದೀರಿ ಅಲ್ವಾ ಎಂದು ಬಹಳ ಕೋಪದಿಂದ ಪ್ರಶ್ನೆ ಮಾಡುತ್ತಾನೆ. ಇದಕ್ಕೆ ಮುರಳಿ, ನಿಮ್ಮ ತಾಯಿಯವರು ಬಹಳ ದೊಡ್ಡ ನಟಿಯಲ್ಲವೇ, ನನ್ನ ಹಾಗೂ ಸಾನಾಳನ್ನು ಇಬ್ಬರನ್ನು ಒಂದು ಮಾಡ್ತೇವೆ ಎಂದು ಹೇಳಿ ನಮ್ಮಿಬ್ಬರನ್ನು ಅವರು ದೂರ ಮಾಡಿಬಿಟ್ಟರು. ಇನ್ಮೇಲೆ ನನಗೆ ಸಹಾಯ ಸಿಗುವುದಿಲ್ಲ. ಇದೇ ಗತಿ ನಿಮಗೆ ಬಂದಿದ್ದರೆ ನೀವೇನು ಮಾಡುತ್ತಿದ್ದೀರಿ ಎನ್ನುತ್ತಾನೆ. ಕಂಠಿ, ಮೇಷ್ಟ್ರೆ, ನಿಮಗೆ ತಾಯಿ ಹಾಗೂ ನಿಮ್ಮ ಭಾವ ಈ ರೀತಿ ಮಾಡಿದ ಕಾರಣ ಅವರು ಇದೀಗ ಜೈಲು ಪಾಲಾಗಿದ್ದಾರೆ ಎನ್ನುತ್ತಾಳೆ. ಕಂಠಿ ಮಾತಿಗೆ ಸೊಪ್ಪು ಹಾಕದ ಮೇಷ್ಟ್ರು, ಸಹನಾ ಅವರೇ ಕಂಪ್ಲೇಂಟ್ ಕೊಟ್ಟು ನಿನ್ನ ತಾಯಿಯನ್ನು ಜೈಲು ಪಾಲಾಗುವ ಹಾಗೆ ಮಾಡಿದ್ದಾರೆ. ಅವರು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಸಹನಾ ನೀಡಿದ್ದಾರೆ. ಇದಕ್ಕೆ ನೀವು ನನ್ನ ತಾಯಿಯನ್ನು ಬೈದಾಗ ಎಷ್ಟರ ಮಟ್ಟಿಗೆ ಸರಿ ಎಂದು ಕಂಠಿ ಪ್ರಶ್ನೆ ಮಾಡುತ್ತಾನೆ. ಆದರೆ ಮುರಳಿ ಮಾತ್ರ ತನ್ನದೇ ಆದ ಉತ್ತರವನ್ನು ಹೇಳಿ ಅಲ್ಲಿಗೆ ಸುಮ್ಮನಾಗುತ್ತಾನೆ. ಆದರೆ ಮುರಳಿಗೆ ಬಂಗಾರಮ್ಮನ ಮೇಲೆ ಕೋಪವಿರುತ್ತದೆ. ತಾರಕಕ್ಕೇರಿದ ಕಂಠಿ ಮುರಳಿ ಜಗಳ. ಇದೀಗ ಇವರಿಬ್ಬರ ಜಗಳ ತಾರಕಕ್ಕೇರುತ್ತದೆ. ಪುಟ್ಟಕ್ಕನ ಅಳಿಯಂದಿರು ಇಬ್ಬರು ಕೂಡ ಕಿತ್ತಾಡಿಕೊಂಡಿರುತ್ತಾರೆ. ಮುರಳಿ ಕಣ್ಣಿಗೆ ಪೊರೆ ಬಿದ್ದಿರುವುದಂತೂ ಅಕ್ಷರಶಃ ಸತ್ಯ. ಮುರಳಿ ತಾಯಿ ಕೌಸಲ್ಯ ಹಾಗೂ ಆತನ ಭಾವನ ಸುಕುಮಾರ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಸಹನಾಗೆ ಊಟದಲ್ಲಿ ವಿಷ ಬೆರೆಸಿ ಕೊಡುವಷ್ಟು ಕೆಟ್ಟವರು ಎಂದರೆ ತಪ್ಪಾಗಲಾರದು. ವರದಕ್ಷಿಣೆ ಕಿರುಕುಳ ವಿಷ ಹಾಕಿರೋ ವಿಚಾರ ಆಗಿರಬಹುದು. ಇದಕ್ಕೆಲ್ಲ ಕೋರ್ಟ್ನಲ್ಲಿ ಸಾಕ್ಷಿ ಕೇಳುತ್ತಾರೆ. ಕೌಸಲ್ಯ ಶಿಕ್ಷೆ ಆಗದಂತೆ ವೀಕ್ಷಕರು ಸರಿಯಾಗಿ ಶಿಕ್ಷೆಯನ್ನೇ ಒದಗಿಸಲಿಲ್ಲ ಎಂದರೆ ಸುಕುಮಾರ ಹಾಗೂ ಕೌಸಲ್ಯ ಇಬ್ಬರು ಕೂಡ ಜೈಲಿನಿಂದ ರಿಲೀಸ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.